ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆಯ 26ನೇ ದಿನದ ಜ್ಞಾನ ಪಯಣಕ್ಕೆ ಸ್ವಾಗತ. ನಿನ್ನೆಯ ಭಾಗದಲ್ಲಿ ನಾವು ಕರ್ಮಯೋಗವು ಕರ್ಮಸನ್ಯಾಸಕ್ಕಿಂತ ಹೇಗೆ ಸುಲಭ ಮತ್ತು ಶ್ರೇಷ್ಠ ಎಂದು ತಿಳಿದೆವು. ಇಂದು ಶ್ರೀಕೃಷ್ಣನು ನಮಗೆ ಅತ್ಯಂತ ಪ್ರಸಿದ್ಧವಾದ ಒಂದು ಉದಾಹರಣೆಯನ್ನು ನೀಡಲಿದ್ದಾನೆ. ಕೆಸರಿನಲ್ಲೇ ಹುಟ್ಟಿ ನೀರಿನಲ್ಲೇ ಬೆಳೆಯುವ ಕಮಲದ ಎಲೆಗೆ ನೀರು ಹೇಗೆ ಅಂಟುವುದಿಲ್ಲವೋ ಹಾಗೆಯೇ ಸಂಸಾರದಲ್ಲಿದ್ದುಕೊಂಡು ನಮಗೆ ಪಾಪಗಳು ಅಂಟದಂತೆ ಬದುಕುವುದು ಹೇಗೆ, ನಮ್ಮ ಇಂದ್ರಿಯಗಳು ಕೆಲಸ ಮಾಡುತ್ತಿದ್ದರೂ ನಾವು ಹೇಗೆ ಮುಕ್ತರಾಗಿರಬಹುದು. ಇಂದಿನ 10 ನಿಮಿಷಗಳಲ್ಲಿ ಈ ಜೀವನ ಕಲೆಯನ್ನು ಕಲಿಯೋಣ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯಾರು ಕರ್ಮಯೋಗದಲ್ಲಿ ತೊಡಗಿದ್ದಾರೋ, ಯಾರ ಮನಸ್ಸು ಶುದ್ಧವಾಗಿದೆಯೋ, ಯಾರು ಇಂದ್ರಿಯಗಳನ್ನು ಗೆದ್ದಿದ್ದಾರೋ ಮತ್ತು ಎಲ್ಲಾ ಜೀವಿಗಳಲ್ಲಿರುವ ಆತ್ಮವೇ ತನ್ನಕಾತ್ಮ ಎಂದು ಅರಿತಿದ್ದಾರೋ ಅಂಥವರು ಕರ್ಮಗಳನ್ನು ಮಾಡುತ್ತಿದ್ದರೂ ಅದಕ್ಕೆ ಅಂಟಿಕೊಳ್ಳುವುದಿಲ್ಲ. ಇಲ್ಲಿ ಕೃಷ್ಣನು ಕೆಲಸ ಮಾಡುವವನ ಮನಸ್ಥಿತಿಯನ್ನು ವಿವರಿಸುತ್ತಿದ್ದಾನೆ. ನಾವು ಕೆಲಸ ಮಾಡುವಾಗ ನಾನು ಎಂಬ ಅಹಂಕಾರದ ಬದಲು ಎಲ್ಲರಲ್ಲೂ ಇರುವ ಆ ದೈವತ್ವವನ್ನು ಕಂಡರೆ ಆ ಕೆಲಸವು ನಮಗೆ ಹೊರೆಯಾಗುವುದಿಲ್ಲ. ಇಂದ್ರಿಯಗಳು ತಮ್ಮ ಕೆಲಸ ಮಾಡುತ್ತವೆ, ನೋಡುವುದು, ಕೇಳುವುದು, ಮುಟ್ಟುವುದು. ಆದರೆ ಒಳಗಿರುವ ಆತ್ಮವು ಸಾಕ್ಷಿಯಾಗಿರುತ್ತದೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿವಾಂಭಸಾ. ಯಾರು ಫಲದ ಆಸೆಯನ್ನು ತೊರೆದು ತನ್ನ ಎಲ್ಲಾ ಕರ್ಮಗಳನ್ನು ಪರಬ್ರಹ್ಮನಿಗೆ ಅರ್ಪಿಸಿ ಕೆಲಸ ಮಾಡುತ್ತಾನೋ ಅವನಿಗೆ ಪಾಪವು ಅಂಟುವುದಿಲ್ಲ. ನೀರಿನಲ್ಲಿರುವ ಕಮಲದೆಲೆಗೆ ನೀರು ಅಂಟದಂತೆ ಅವನು ನಿರ್ಲಿಪ್ತವಾಗಿರುತ್ತಾನೆ. ಇದು ಗೀತೆಯ ಅತ್ಯಂತ ಸುಂದರವಾದ ಶ್ಲೋಕಗಳಲ್ಲಿ ಒಂದು. ಕಮಲದೆಲೆ ಇರುವುದು ನೀರಿನಲ್ಲೇ, ಆದರೆ ಅದರ ಮೇಲೆ ಒಂದು ಹನಿ ನೀರು ಹಾಕಿದರೂ ಅದು ಮುತ್ತಿನಂತೆ ಉರುಳಿ ಹೋಗುತ್ತದೆ ಹೊರತು ಎಲೆಯನ್ನು ನೆನೆಸುವುದಿಲ್ಲ. ನಮ್ಮ ಜೀವನವೂ ಹಾಗೆಯೇ ಇರಬೇಕು. ನಾವು ಕುಟುಂಬ, ವೃತ್ತಿ, ಸಮಾಜದಲ್ಲೇ ಇರಬೇಕು. ಆದರೆ ಅಲ್ಲಿನ ಮೋಹ ಅಥವಾ ಪಾಪಗಳು ನಮ್ಮನ್ನು ಒದ್ದೆ ಮಾಡಬಾರದು. ನಾವು ಮಾಡುವ ಕೆಲಸದ ಫಲವನ್ನು ದೇವರಿಗೆ ಅರ್ಪಿಸಿದಾಗ ಆ ಹೊಣೆ ನಮ್ಮದಾಗುವುದಿಲ್ಲ. ಯೋಗಿಗಳು ಅಹಂಕಾರವನ್ನು ಬಿಟ್ಟು ಕೇವಲ ಆತ್ಮಶುದ್ಧಿಗಾಗಿ ಶರೀರ, ಮನಸ್ಸು ಮತ್ತು ಇಂದ್ರಿಯಗಳಿಂದ ಕೆಲಸ ಮಾಡುತ್ತಾರೆ. ಫಲದ ಆಸೆ ಬಿಟ್ಟವನಿಗೆ ಪರಮ ಶಾಂತಿ ಸಿಗುತ್ತದೆ. ಆದರೆ ಆಸೆಯುಳ್ಳವನು ಫಲಕ್ಕೆ ಅಂಟಿಕೊಂಡು ಬಂಧಿಯಾಗುತ್ತಾನೆ. 9 ಬಾಗಿಲುಗಳಿರುವ ಈ ದೇಹವೆಂಬ ಪುರದಲ್ಲಿ ಜಿತೇಂದ್ರಿಯನಾದವನು ತಾನು ಏನನ್ನೂ ಮಾಡದವನಾಗಿ ಸುಖವಾಗಿರುತ್ತಾನೆ. ನಮ್ಮ ದೇಹವು ಒಂದು ಬಾಡಿಗೆ ಮನೆಯಂತೆ. ನಾವು ಈ ಮನೆಯ ಒಡೆಯರಲ್ಲ. ಈ ಭಾವನೆ ಬಂದಾಗ ನಾವು ನಾನು ಮಾಡಿದೆ ಎಂಬ ಅಹಂಕಾರದಿಂದ ಮುಕ್ತರಾಗುತ್ತೇವೆ. ಈ ಮುಕ್ತಿಯೇ ನಿಜವಾದ ಸುಖ. ಸ್ನೇಹಿತರೆ, ಕಮಲದೆಲೆಯಂತೆ ನಿರ್ಲಿಪ್ತವಾಗಿ ಬದುಕುವುದು ನಮಗೆ ಸಿಗುವ ದೊಡ್ಡ ಸ್ವಾತಂತ್ರ್ಯ. ಆದರೆ ದೇವರು ನಮ್ಮ ಪಾಪಪುಣ್ಯಗಳನ್ನು ಸ್ವೀಕರಿಸುತ್ತಾನೆಯೇ? ನಮಗೆ ಅಜ್ಞಾನ ಕವಿಯಲು ಕಾರಣವೇನು? ಜ್ಞಾನ ಉದಯವಾದಾಗ ನಮ್ಮ ದೃಷ್ಟಿಕೋನ ಹೇಗೆ ಬದಲಾಗುತ್ತದೆ? ಈ ಆಳವಾದ ಸತ್ಯಗಳನ್ನು ನಾವು ನಾಳಿನ 27ನೇ ಭಾಗದಲ್ಲಿ ತಿಳಿಯೋಣ. ಭಗವದ್ಗೀತೆಯ ಈ ಜ್ಞಾನ ನಿಮ್ಮ ಜೀವನವನ್ನು ಕಮಲದಂತೆ ಅರಳಿಸಲಿ. ಧನ್ಯವಾದಗಳು.